ಸೊ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ತೆ. ಮೊಟ್ಟ ಮೊದಲನೆಯದಾಗಿ ನಮ್ಮೆಲ್ಲರ ಗುರುಗಳಾದ ಪತ್ರಿಜಿ ಬಾಬಾಜಿ ರಾಂಪ ಮಾಸ್ಟರ್ ಏಂಜಲ್ಸ್ ಎಲ್ಲರಿಗೂ ನಮಸ್ಕರಿಸುತ್ತಾ ಮಾಸ್ಟರ್ಸ್ ನಾವಿವತ್ತು ಧ್ಯಾನವನ್ನು ಮಾಡೋಣ. ಓಕೆ, ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಕ್ರಾಸ್ ಮಾಡಿ ಎರಡು ಕೈಗಳನ್ನು ಜೋಡಿಸಿಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. Just relax your body. Just relax your body. ನೀವೇನಾದ್ರೂ ಮೊದಲನೆಯ ಸಾರಿ ಧ್ಯಾನವನ್ನು ಮಾಡ್ತಾ ಇದ್ರೆ ಉಸಿರಿನ ಕಡೆ ಗಮನ ಕೊಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಏನೇ ಯೋಚನೆ ಬಂದ್ರೂ ಸಹ ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಸೊ ನೀವು ಯಾವಾಗ ಯೋಚನೆಯತ್ತ ಹೋಗ್ತೀರಾ ಆಗ ಧ್ಯಾನ ಆಗೋದಿಲ್ಲ. ಆದಷ್ಟು ಉಸಿರಿನ ಕಡೆನೇ ಗಮನ ಕೊಡಿ. ನಾವೇನಾದ್ರೂ ಮೊದಲನೆಯದಾಗಿ ನೀವೇನಾದ್ರೂ ಧ್ಯಾನ ಮಾಡ್ತಾ ಇದ್ರೆ 5 ಮಿನಿಟ್ಸ್ ಮಾಡಿ, 10 ಮಿನಿಟ್ಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ 1 ಅವರ್ 2 ಅವರ್ ಕೂರೋಷ್ಟು ಕೆಪಾಸಿಟಿ ಬರುತ್ತೆ. ಓಕೆ, ಹಾಗೆ ಯಾವಾಗ ನಾವು ಸಂಗೀತದೊಂದಿಗೆ ಧ್ಯಾನವನ್ನು ಮಾಡ್ತಾ ಹೋಗ್ತೀವಿ ತುಂಬಾ ಎನರ್ಜಿ ಬರುತ್ತೆ. ನಮ್ಮ ಗಮನ ಬೇರೆ ಎಲ್ಲೂ ಹೋಗೋದಿಲ್ಲ. ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ನೀವು ಧ್ಯಾನ ಮಾಡಿದ್ರೆ ಸಾಕು. 20 ವಯಸ್ಸಿದ್ರೆ 20 ನಿಮಿಷ ಮಾಡಿ. 50 ವಯಸ್ಸಿದ್ರೆ 50 ನಿಮಿಷ ಮಾಡಿ. ಇದಕ್ಕೆ ಯಾವುದೇ ಟೈಮ್ ಅಂತ ಇಲ್ಲ. ಸೊ ನೀವು ಯಾವಾಗ ಫ್ರೀ ಇರ್ತೀರಾ, ನಿಮ್ಮದೇ ಟೈಮ್ ಫ್ರೀ ಇದೆ, ಯಾರು ಡಿಸ್ಟರ್ಬ್ ಮಾಡ್ತಿಲ್ಲ ಅಂದಾಗ್ಲೆಲ್ಲ ನೀವು ಕುತ್ಕೊಳ್ಬಹುದು.
ಸೊ ಈ ಮೆಡಿಟೇಷನ್ ನಮಗೆ ಪತ್ರಿಜಿಯವರು ಪರಿಚಯ ಮಾಡಿಸ್ಕೊಟ್ರು. ಸೊ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬಹುದು, ಎಂಪ್ಲಾಯೀಸ್ ಆಗಿರ್ಬಹುದು, ನಂಗೆ ಟೈಮೇ ಸಿಗಲ್ಲ ಅಂತ ಅನ್ನೋ ಹಾಗಿಲ್ಲ. ಏಕೆ ಅಂದ್ರೆ ನಿಮ್ಗೆ 2 ಮಿನಿಟ್ಸ್ ಟೈಮ್ ಇದೆ ಅಂದ್ರೂ ಜಸ್ಟ್ ಬ್ರೀದ್ ಇನ್ ಬ್ರೀದ್ ಔಟ್ ಅದ್ರ ಕಡೆ ಗಮನ ಕೊಟ್ರೆ ಸಾಕು. 2 ಮಿನಿಟ್ಸ್ ಟೈಮ್ ಇದೆ, ಜಸ್ಟ್ ಕುತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಅಬ್ಸರ್ವ್ ಮಾಡಿದ್ರೆ ಆಯ್ತು. ಮನೆಯಲ್ಲಿರೋದಷ್ಟೇ ನಾವು ಫ್ರೀ ಇದೀವಿ ಮಾಡ್ತೀವಿ ಅನ್ನೋದೇನಿರಲ್ಲ. ಎಲ್ಲರಿಗೂ ನಮ್ ಬ್ರೇತ್ ಇದ್ದೇ ಇರುತ್ತೆ. ಸೊ ನಮ್ಗೆ ಉಸಿರಿದೆ ಅಂದ್ರೆ ನಾವು ಉಸಿರಿನ ಕಡೆ ಗಮನ ಕೊಡೋದೇನೆ ಧ್ಯಾನ ಅಂತಾರೆ. ಯಾವ ಮೆಡಿಸಿನ್ ಬೇಡ. ನಾವು ಯಾವಾಗ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ, ಯಾವ ಮೆಡಿಸಿನ್ ಸಹ ಅವಶ್ಯಕತೆ ಇರುವುದಿಲ್ಲ ನಮ್ಗೆ. ಜಸ್ಟ್ ಅಬ್ಸರ್ವ್ ಅ ಬ್ರೆತ್. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡ. ಜಸ್ಟ್ ಅಬ್ಸರ್ವ್ ಅ ಬ್ರೆತ್. ಸೊ ನಾವು ಮೊದಲನೇದಾಗಿ ಧ್ಯಾನ ಮಾಡ್ತಾ ಇರೋದ್ರಿಂದ ಕಣ್ಣು ಬಿಡ್ಬೇಕು ಅನ್ಸುತ್ತೆ, ಮೈ ಕೈ ಎಲ್ಲ ನೋವು ಅನ್ಸುತ್ತೆ. ಮೈ ಭಾರ ಎಷ್ಟು ಅನಿಸ್ತಿದೆ ಅಷ್ಟು ನಮ್ಮೊಳಗಡೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇದೆ. ವಿಶ್ವದಿಂದ ಸಾಕಷ್ಟು ನಮ್ಮೊಳಗಡೆ
ಕಾಸ್ಮಿಕ್ ಎನರ್ಜಿ ಹರಿತಾ ಇದೆ. ಜಸ್ಟ್ ಅಬ್ಸರ್ವ್ ಮಾಡಿ, ನಿಮ್ಮ ತಲೆ ಅಬ್ಸರ್ವ್ ಮಾಡಿ, ತಲೆಯಿಂದ ಕಾಲಿನವರೆಗೂ ಅಬ್ಸರ್ವ್ ಮಾಡಿ. ಸೊ ಪ್ರತಿದಿನ ಎಷ್ಟಾಗುತ್ತೆ ಅಷ್ಟು ನಿಮಿಷ ನೀವು ಮೆಡಿಟೇಷನ್ ಮಾಡ್ತಾ ಬನ್ನಿ. ಯಾವಾಗ ನಾವು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ, ನಮ್ಮ ಆರೋಗ್ಯ ಯಾವಾಗಲೂ ನಮ್ಮ ಕೈಲಿರುತ್ತೆ. ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಕೈಲಿರುತ್ತೆ. ನಾವು ಏನೇ ಅನ್ಕೊಂಡ್ರು ಸಹ ನಾವು ಅಚೀವ್ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗ್ಲೂ ಪ್ರಾಕ್ಟೀಸ್ ಬೇಕು. ಒಂದೇ ಟೈಮ್ಗೆ ನಾವು ಅನ್ಕೊಂಡಿದ್ದು ಆಗಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡೈಲಿ ಮಾಡ್ತಾ ಬನ್ನಿ. ಪ್ರತಿದಿನ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ಫಸ್ಟ್ ಡೇ ಮೈ ಭಾರ ಅನ್ಸ್ಬೋದು, ಮತ್ತೆ ಸೆಕೆಂಡ್ ಥರ್ಡ್ ಡೇ ಎಲ್ಲ ನಮ್ಮ ಕಲರ್ಸ್ ಕಾಣಿಸ್ತಾ ಹೋಗುತ್ತೆ, ಮತ್ತೆ ನಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮೊಳಗೆ ನಮಗೆ ಎಷ್ಟು ಆತ್ಮವಿಶ್ವಾಸ ಬರ್ತಾ ಹೋಗುತ್ತೆ. ಏನಾದ್ರೂ ನಾನು ಮಾಡಬಲ್ಲೆ, ಎಲ್ಲ ನನ್ನ ಕೈಲಿ ಸಾಧ್ಯವಿದೆ. ಸೊ ಕಂಟಿನ್ಯೂ ಮಾಡಿ. ಏನೇ ಆಗ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಎಷ್ಟು ರಿಪೀಟ್ ಕೆಲಸ ಕೊಡ್ತೀವಿ ಅದು ನಂಬ್ತಾ ಬರುತ್ತೆ. ನಾವು ಮಾಡ್ತಾ ಇರುವಂತಹ ರಿಪೀಟ್ ಆದಾಗ ಅದಕ್ಕೆ ಇವರಿಗೆ ಬೇಕಾಗಿದೆ, ಸೊ ಇದನ್ನ ಕೊಡೋಣ ಅಂತ ಹೇಳಿ ಅದು ರೆಡಿ ಆಗ್ತಾ ಇರುತ್ತೆ. ಓಕೆ, ಹಾಗೆ ನಿಧಾನವಾಗಿ ನಿಮ್ಮ ದೇಹದತ್ತ ಬನ್ನಿ. ಅಬ್ಸರ್ವ್ ಯುವರ್ ಬಾಡಿ. ಅಬ್ಸರ್ವ್ ಯುವರ್ ಹೋಲ್ ಬಾಡಿ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್. ಸೊ ಎಲ್ಲ ನನ್ನ ಪ್ರೀತಿಯ ಮಾಸ್ಟರ್ಸ್, ಪತ್ರಿಜಿ, ಬಾಬಾಜಿ, ರಾಂಪೆ ಮಾಸ್ಟರ್, ಏಂಜಲ್ಸ್ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು, ನೀವು ನಂಬಿರುವಂತಹ ದೇವರನ್ನ ಸ್ಮರಿಸಿಕೊಳ್ಳಿ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ
ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಕೈಗಳನ್ನು ನೋಡ್ತಾ ಕಣ್ಣುಗಳನ್ನು ಬಿಡಿ. ಹಾಗೆ ಬಿಟ್ಟ ತಕ್ಷಣ ಎದ್ದು ಸಡನ್ ಆಗಿ ಹೋಗ್ಬೇಡಿ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟೊತ್ತು ನೀರು ಕುಡಿದು ಜಸ್ಟ್ ಬಾಡಿನೆಲ್ಲ ಮೂವ್ ಮಾಡಿ ಎನರ್ಜಿನ ಬ್ಯಾಲೆನ್ಸ್ ಮಾಡಿಬಿಟ್ಟು ಹೋಗ್ಬೇಕು ಹೊರಗಡೆ. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್.